ಫ್ರೆಂಡ್ಸ್, ಇವತ್ತು ನಾವು ಬಸ್ಸಾರು ಮಾಡ್ಕೋಣ. ನಮ್ಮ ಕಡೆ ಎಲ್ಲ ಮಾಡ್ಕೊತಾರೆ ಹಳ್ಳಿ ಸ್ಟೈಲಲ್ಲಿ, ಆ ಥರ ಬಸ್ಸಾರು ಮಾಡ್ಕೋಣ. ನೋಡಿ, ಇವಾಗ ಬಂದು ನಾನು ಒಂದು 50 ಗ್ರಾಮ್ ಅಷ್ಟು ಬೇಳೆ ಹಾಕಿದ್ದೀನಿ. ಮತ್ತು ಇದು ಹುಳ್ಳಿಕಾಳು ಬಂದು ನಾನು ಮೊಳಕೆ ಕಳಿಸ್ಕೊಂಡಿದ್ದೀನಿ. ಬೇಳೆ ಮತ್ತು ಹುಳ್ಳಿಕಾಳು ಜೊತೆ ಹಾಕಿದರೆ ತುಂಬಾ ಟೇಸ್ಟ್ ಕೊಡುತ್ತೆ. ನೋಡಿ, ಇದನ್ನು ಹಾಕ್ಬಿಟ್ಟು ನಾನು ಮೊದಲೇ ಮೊಳಕೆ ಕಟ್ಕೊಂಡು ಇಟ್ಕೊಂಡಿದ್ದೆ. ಬೇಳೆ ಹಾಕೋದಕ್ಕಿಂತ ಯಾವಾಗೂ ಅಷ್ಟೇ ಬಸ್ಸಾರಿಗೆ ಆ ಜೊತೆ ಏನಾದರೂ ಮಿಕ್ಸ್ ಮಾಡಿ ಹಾಕ್ಕೋಬೋದು. ಹೆಸ್ರು ಕಾಳು ಹಾಕ್ಕೋಬೋದು, ಹುಳ್ಳಿಕಾಳು ಹಾಕ್ಕೋಬೋದು, ಯಾವುದನ್ನ ಹಾಕ್ಕೋಬೋದು, ಚೆನ್ನಾಗಿರುತ್ತೆ. ನೋಡಿ, ಇದನ್ನು ಒಂದು ವಿಸಿಲ್ ಇಕ್ಸ್ಕೊಂಡು ಕೂಗಿಸ್ಕೊಂಬರೋಣ. ಸೊಪ್ಪನ್ನು ಬಂದು ನಾನು ಒಂದು ಕಟ್ಟು ದಂಟಿನ ಸೊಪ್ಪು ತೊಗೊಂಡು ನಾನು ಅದನ್ನು ಚೆನ್ನಾಗಿ ತೊಳ್ಕೊಂಡು 3 ಸಲ ತೊಳ್ಕೊಂಡು ಇಟ್ಕೊಂಡಿದ್ದೀನಿ. ಮತ್ತು ಒಗ್ಗರಣೆಗೆ ಬಂದು 2 ಈರುಳ್ಳಿ ಮತ್ತು 3 ಹಸಿಮೆಣಸಿನ್ಕಾಯಿ ಮತ್ತು ಇದು ಒಣಗಿದ ಮೆಣಸಿನ್ಕಾಯಿ, ಅದು ಹಾಕಿದ್ರೆ 2 ಹಾಕಿದ್ರೆ ಟೇಸ್ಟ್ ಬರುತ್ತೆ. ಮತ್ತು ಸಾಂಬಾರು ಪುಡಿ ಹಾಕಬೇಕು, ತೋರಿಸ್ತೀನಿ ನಾನು. ಬೆಳ್ಳುಳ್ಳಿ ಇಷ್ಟು, ಕರಿಬೇವಿನ ಸೊಪ್ಪು, ಕೊಬ್ಬರಿ ಇಷ್ಟು, ಕೊತ್ತಂಬರಿ ಸೊಪ್ಪು, 1 ಟೊಮೊಟೊ ಇಷ್ಟನ್ನು ಇವಾಗ ಎಣ್ಣೆಲಿ ಫ್ರೈ ಮಾಡಿ ನಾವು ರುಬ್ಬಿಟ್ಟು ಹಾಕೋದು ನಾನು ತೋರಿಸ್ತೀನಿ. ಫಸ್ಟ್ ಇವಾಗ ಏನು ಮಾಡೋಣ ಅಂತಂದರೆ, ಬೇಳೆನ ಸ್ವಲ್ಪ ನೀರು ಹಾಕ್ಬಿಟ್ಟು ನಾವು 1 ವಿಸಿಲ್ ಕೂಗಿಸ್ಕೊಂಡ ಫ್ರೆಂಡ್ಸ್. ನಾನು ಇವಾಗ ನೋಡಿ ಬೇಳೆ ಹುಳ್ಳಿಕಾಳೆಲ್ಲ ಹಾಕಿ ಇದು ಮಾಡಿ ಕೂಗಿಸ್ಕೊತಾ ಇದ್ದೀನಿ. 1 ವಿಸಿಲ್ ಸಾಕು. ಮತ್ತು ಸ್ವಲ್ಪ ರುಚಿ ತಕ್ಕಷ್ಟು ಉಪ್ಪು ಹಾಕೋಣ. ಇವಾಗ ಸೊಪ್ಪಿಗೂ ಹಾಕಬೇಕು. ಇವಾಗ ಎಷ್ಟು ಬೇಕೋ ಅಷ್ಟು ನಾವು ಇದು ಹಾಕ್ಕೊಳ್ಳೋಣ. ನೋಡಿ, ಇಷ್ಟು ಸಾಕು ಫ್ರೆಂಡ್ಸ್. ಇವಾಗ ಕುಕ್ಕರು ವಿಸಿಲ್ ಇದು ಮಾಡಿ ಇಟ್ಕೊಳ್ಳೋಣ ನಾವು. ಇವಾಗ ಅಂದರೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಈ ಥರ ಮಾಡ್ಕೊಳ್ಳಿ ನೀವು, ಸೂಪರಾಗಿರುತ್ತೆ ಫ್ರೆಂಡ್ಸ್. ನೋಡಿ, ಈ ಥರ ಹಾಕ್ಬಿಟ್ಟು 1 ವಿಸಿಲ್ ನಾವು ಕೂಗಿಸ್ಕೊಂಬರೋಣ. ಇವಾಗ ನೋಡಿ, 1 ವಿಸಿಲ್ ಬಂದಮೇಲೆ ನಾವು ಹಾಕೋಣ. ಆಮೇಲೆ ಏನು ಮಾಡಬೇಕು ಅಂದರೆ ಫ್ರೆಂಡ್ಸ್, ನೋಡಿ, ಇವಾಗ ನಾನು ಹೇಳಿದ್ದಲ್ಲ ನಿಮಗೆ ಒಗ್ಗರಣೆಗೆ ಏನು ಮಾಡಬೇಕು ಅಂತಂದ್ಬಿಟ್ಟು. ನೋಡಿ, ಈ ಕಡೆ ಸ್ಟವ್ ಅಂದ್ಕೊಂಡು ಒಂದು ಬಾಣಲಿನ ಇಟ್ಕೊತೀನಿ ಫ್ರೆಂಡ್ಸ್. ಒಂದು ಬಾಣಲಿನ ಇಟ್ಕೊಂಡು ನೋಡಿ, ಒಂದು ಬಾಣಲಿನ ಇಟ್ಕೊಳ್ಳೋಣ. ಇದಿಷ್ಟು ನಾವು ಫಸ್ಟು ಎಣ್ಣೆಯಲ್ಲಿ ಫ್ರೈ ಮಾಡಬೇಕು. ನಾವು ಇವಾಗ ಫ್ರೈ ಮಾಡಿಬಿಟ್ಟು ರುಬ್ಬಿದ್ರೆ ಸೂಪರಾಗಿ ಬರುತ್ತೆ. ನೀವು ಮಾಡ್ಕೊಳ್ಳಿ. ನಮ್ಮ ಕಡೆ ಎಲ್ಲ, ಕೋಲಾರ ಕಡೆ ಎಲ್ಲ ನೋಡಿ ಈ ಥರನೇ ಮಾಡೋದು. ನಾವು ಕೋಲಾರದವರು. ಆಮೇಲೆ ನಾವು ಇಲ್ಲಿ ಬೆಂಗಳೂರಲ್ಲಿ ಮದುವೆ ಆದಮೇಲೆ ಬಂದು ಇಲ್ಲಿರೋದು ನಾವು. ನೋಡಿ, ಸ್ವಲ್ಪ ಎಣ್ಣೆ ಹಾಕೋಣ. ಸ್ವಲ್ಪ ಎಣ್ಣೆ ನೋಡಿ, ಸ್ವಲ್ಪ ಎಣ್ಣೆ ಆದಮೇಲೆ ಆಯಿತಾ, ಸ್ವಲ್ಪ ಎಣ್ಣೆ ಆದಮೇಲೆ ಸ್ವಲ್ಪ ಜೀರಿಗೆ. ನೋಡಿ ಫ್ರೆಂಡ್ಸ್, ಜೀರಿಗೆ ಸ್ವಲ್ಪ ಹಾಕ್ಕೊಳ್ಳೋಣ. ನೋಡಿ, ಇಷ್ಟು ಹಾಕ್ಕೊಳ್ಳೋಣ. ಜೀರಿಗೆ ಇಷ್ಟು ಹಾಕ್ಕೊಳ್ಳೋಣ ಫ್ರೆಂಡ್ಸ್. ಇನ್ನೂ ಸ್ವಲ್ಪ ಹಾಕ್ಕೊಳ್ಳಿ. ಬಸ್ಸಾರು ಚೆನ್ನಾಗಿರುತ್ತೆ. ಹಳ್ಳಿ ಕಡೆ ಎಲ್ಲ ಈ ಥರನೇ ಮಾಡೋದು ಫ್ರೆಂಡ್ಸ್. ನೋಡಿ, ಅದಾದಮೇಲೆ ಒಂದೊಂದಾಗಿ ಎಲ್ಲ ಹಾಕ್ಕೊಳ್ಳೋಣ ಫ್ರೆಂಡ್ಸ್. ನೋಡಿ, ಫಸ್ಟು ಒಣಗಿದ ಮೆಣಸಿನ್ಕಾಯಿ ಹಾಕ್ಕೊಳ್ಳೋಣ, ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ಳೋಣ, ಆಮೇಲೆ ಬೆಳ್ಳುಳ್ಳಿ ಹಾಕ್ಕೊಳ್ಳೋಣ. ಬೆಳ್ಳುಳ್ಳಿ, ಈರುಳ್ಳಿ ಎಲ್ಲ ಹಾಕ್ಕೊಳ್ಳೋಣ. ಎಣ್ಣೆಲಿ ಇಷ್ಟು ನಾವು ಫ್ರೈ ಮಾಡಬೇಕು. ಇವಾಗ ನೋಡಿ, ಕೊಬ್ಬರಿನೂ ಹಾಕ್ಕೊಳ್ಳೋಣ, ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋಣ, ಟೊಮೊಟೊನೂ ಹಾಕ್ಕೊಳ್ಳೋಣ, ಕರಿಬೇವಿನ ಸೊಪ್ಪು. ಒಬ್ಬಟ್ಟು ರಸ ಇದ್ದಂಗೆ ಇರುತ್ತೆ ಫ್ರೆಂಡ್ಸ್. ನೀವು ಮನೇಲಿ ಒಂದ್ಸಲ ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ಭಾನುವಾರ ನಾನ್ ವೆಜ್ ಏನಾದ್ರು ನಾವು ತಿಂದುಬಿಟ್ರೆ ಇದು ಜೀರ್ಣ ಆಗೋಲ್ಲ ಅಂತಂದ್ರೆ ಜೀರಿಗೆ ಮೆಣಸೆಲ್ಲ ಹಾಕ್ಬಿಟ್ಟು ಈ ಥರ ಬಸ್ಸಾರು ಮಾಡಿಕೊಂಡ್ರೆ ಮುದ್ದೆಗೆಲ್ಲ ಸೂಪರಾಗಿರುತ್ತೆ ಫ್ರೆಂಡ್ಸ್. ನೋಡಿ, ಕೊತ್ತಂಬರಿ, ಟೊಮೊಟೊ, ಹುಣಸೆಹಣ್ಣು ಹಾಕ್ತೀನಿ. ಹುಣಸೆಹಣ್ಣು ನೆನೆಸ್ಕೊಡೀನಿ. ಇದು ಫ್ರೈ ಮಾಡೋಕ್ಕೆ ಹುಣಸೆಹಣ್ಣು ಏನು ಬೇಕಾಗಿಲ್ಲ ಫ್ರೆಂಡ್ಸ್. ಈ ಥರ ನೀಟಾಗಿ ಫ್ರೈ ಮಾಡೋದು. 2 ಕರಿಬೇವಿನ ಸೊಪ್ಪು ಇಷ್ಟು ಥರ ಆಗುತ್ತೆ. ನೋಡಿ, ನೀಟಾಗಿ ಫ್ರೈ ಆಗಬೇಕು ಫ್ರೆಂಡ್ಸ್. ಇದು ಫ್ರೈ ಆದಮೇಲೆ ಇದಕ್ಕೆ ಒಂಚೂರು ಹುಣಸೆಹಣ್ಣು, ಸ್ವಲ್ಪ ಬೇಳೆ ಹಾಕಿ ರುಬ್ಕೊಬೇಕು. ನಾನು ಕುಕ್ಕರ್ 1 ವಿಸಿಲ್ ಬರಲಿ, ನಾನು ಅವಾಗ ನಿಮಗೆ ತೋರಿಸ್ತೀನಿ. ಬೇಳೆ ಜೊತೆ ಹುಳ್ಳಿಕಾಳೆಲ್ಲ ಹಾಕ್ಕೊಂಡು ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೀವು ಮಾಡಿ. ಇದಾಗಿದೆ, ಇದು ಎಣ್ಣೆಲಿ ಫ್ರೈ ಆಗಿದೆ. ಆಮೇಲೆ ನಾನು ಹೇಳಿದ್ದೆಲ್ಲ ಹುಣಸೆಹಣ್ಣು. ನೋಡಿ, ಹುಣಸೆಹಣ್ಣು ಆಲ್ರೆಡಿ ನಾನು ನೆನೆಸ್ಕೊಂಡಿದ್ದೆ. ಇಷ್ಟು ಹುಣಸೆಹಣ್ಣು ಸಾಕು. ಚೆನ್ನಾಗಿರುತ್ತೆ, ಟೇಸ್ಟ್ ಕೊಡುತ್ತೆ ಫ್ರೆಂಡ್ಸ್. ಇವಾಗ ಸೊಪ್ಪು ಬೆಂದಿದೆ. ಇವಾಗ ಇದೆಲ್ಲ ಬೆಂದಿದೆ. ಇವಾಗ ಬೇಳೆ ಜೊತೆ ಹಾಕಿದಾಗೆಲ್ಲ ನೋಡಿ, ಈ ಥರ ಇದರಲ್ಲಿ ತೊಗೊಬೇಕು. ಈ ಥರ ಪಾತ್ರೆಯಲ್ಲಿ ಇದನ್ನು ಸೋಸ್ಕೊಬೇಕು. ಆ ನೀರೆಲ್ಲ ಬಂದ್ಬಿಡುತ್ತೆ. ನೋಡಿ, ಈ ಥರ ಇದರಲ್ಲಿ ಸೋಸ್ಕೊಬೇಕು ಫ್ರೆಂಡ್ಸ್. ನೋಡಿ, ಎಷ್ಟು ನೀಟಾಗೆಲ್ಲ ಬೆಂದಿದೆ ಫ್ರೆಂಡ್ಸ್. ನೋಡಿ, ಎಷ್ಟು ನೀಟಾಗಿದೆ. ಇದು ಸೊಪ್ಪು ತಿಂತಾಯಿದ್ರೆ ಮುದ್ದೆಗೆಲ್ಲ, ಪಲ್ಯ ಜೊತೆ, ಸಾಂಬಾರು ಜೊತೆ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಅಷ್ಟು ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೋಡಿ,
ಇವಾಗ ಇದನ್ನು ನಾನು ರುಬ್ಕೊಂಡ್ಬಂದೆ. ಮಸಾಲೆ ಎಲ್ಲ ಹಾಕಿದ್ರೆ ಸಾಂಬಾರು ಪೌಡರ್ ಎಲ್ಲ ಹಾಕಿ ರುಬ್ಕೊಂಡು ಬಂದಿದ್ದೀನಿ ನಾನು. ಇವಾಗ ಇದನ್ನು ಏನು ಮಾಡಬೇಕಂದ್ರೆ ಈ ನೀರು ಇರುತ್ತಲ್ಲ, ಈ ನೀರು ಜೊತೆ ಮಿಕ್ಸ್ ಮಾಡಬೇಕು. ನಾನು ತೋರಿಸ್ತೀನಿ ಫ್ರೆಂಡ್ಸ್, ಇದೆಲ್ಲ ನಾನು ತೋರಿಸ್ತೀನಿ. ಇವಾಗ ಈ ನೀರಿದೆಯಲ್ಲ, ಸೊಪ್ಪೆಲ್ಲ ಬಗ್ಸ್ಕೊಂಡಿದ್ದು, ಬೇಳೆಲ್ಲ ಬಗ್ಸ್ಕೊಂಡಿದ್ದು, ಅದಕ್ಕೆ ಈ ಮಸಾಲೆನ ಹಾಕ್ಬಿಡ್ಬೇಕು. ನೀಟಾಗೆಲ್ಲ ಮಸಾಲೆ ಎಲ್ಲ ಹಾಕಬೇಕು ಫ್ರೆಂಡ್ಸ್. ಇವಾಗ ನೋಡಿ, ನೀಟಾಗಿ ಎಲ್ಲ ಹಾಕ್ಕೋಬೇಕು. ನೀಟಾಗೆಲ್ಲ ಹಾಕ್ಕೊಂಡು ಸ್ಟವ್ ಹೊಂದಿಸ್ಕೊಂಡು ಇದನ್ನು ಚೆನ್ನಾಗಿ ಕೂದಿಸ್ಕೊಬೇಕು ಫ್ರೆಂಡ್ಸ್. ಇವಾಗ ಚೆನ್ನಾಗಿ ಕೂದಿಸ್ಕೋಬೇಕು. ಇವಾಗ ಇದನ್ನು ನೋಡಿ, ಇನ್ನು ಅದರಲ್ಲೆಲ್ಲ ಮಸಾಲೆ ಎಲ್ಲ ಇರುತ್ತೆ. ನೋಡಿ ಫ್ರೆಂಡ್ಸ್, ಈ ಥರ ಎಲ್ಲ ನೀಟಾಗೆಲ್ಲ ಇಟ್ಕೋಬೇಕು ಅದನ್ನೆಲ್ಲ. ನೋಡಿ ಫ್ರೆಂಡ್ಸ್, ಈ ಥರ ಎಲ್ಲ ಮಾಡ್ಕೊಳ್ಳಿ. ಅದನ್ನೆಲ್ಲ ಇರುತ್ತೆ. ನೋಡಿ, ಒಬ್ಬಟ್ಟು ರಸದ ಆ ಥರ ಸ್ಮೆಲ್ ಬರುತ್ತೆ ಫ್ರೆಂಡ್ಸ್. ಇವಾಗ ಇದಕ್ಕೆ ಚೆನ್ನಾಗಿ ಕಾದ್ಮೇಲೆ ಆಮೇಲೆ ಒಗ್ಗರಣೆ ಕೊಡಬೇಕು. ಫ್ರೈ ಎಲ್ಲ ಮಾಡ್ಕೊಳ್ಳೋದಕ್ಕೆ ಅದರಲ್ಲೇ ಸೊಪ್ಪು ಒಗ್ಗರಣೆ ಹಾಕೋಣ. ಇವಾಗ ಒಂದು ಚೂರು ಸಾಸಿವೆ ಹಾಕೋಣ. ನೋಡಿ, ಸಾಸಿವೆ ಒಂಚೂರು ಹಾಕ್ಕೊಂಡೆ. ಆಮೇಲೆ ಒಂಚೂರು ಕಡಲೆಬೇಳೆ ಹಾಕೋಣ. ಸೊಪ್ಪಿಗೆ ಒಗ್ಗರಣೆ ಹಾಕ್ತಾರದು ನಾನು ಇವಾಗ. ನೋಡಿ, ಒಂಚೂರು ಉದ್ದಿನಬೇಳೆ, ಬೇಕಾದ್ರೆ ಕಡಲೆಬೇಳೆನೂ ಹಾಕ್ಕೋಬೋದು, ನಾನೇನು ಹಾಕಲ್ಲ. ನೋಡಿ, ಇವಾಗ ಇದೆಲ್ಲ ನಾವು ಮಾಡ್ಕೊಂಡಿದ್ದಲ್ಲ, ಕರಿಬೇವಿನ ಸೊಪ್ಪು, ಈರುಳ್ಳಿ, ಒಣಗಿದ ಮೆಣಸಿನ್ಕಾಯಿ ಎಲ್ಲನೂ ಇವಾಗ ಸೊಪ್ಪಿಗೆ ಒಗ್ಗರಣೆ ಹಾಕೋಣ. ಇವಾಗ ನೋಡಿ, ಈ ಥರ ಮಾಡ್ಕೋಬೇಕು. ನೋಡಿ ಇಲ್ಲಿ ಸಾಂಬಾರು ನಾನು ಇಲ್ಲಿ ಕಾಯಿ ಇಟ್ಟಿದ್ದೀನಿ. ಇವಾಗ ಈ ಸೊಪ್ಪನ್ನ ನೀರೆಲ್ಲ ಇಂಟ್ಕೊಬೇಕು. ನೀರೆಲ್ಲ ಇಂಟ್ಕೊಂಡಿದ್ದಾಗಿದ ತಕ್ಷಣ ನೋಡಿ, ಈ ಥರ ಹಾಕಿ ನೋಡಿ, ಎಷ್ಟು ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್. ಆರೋಗ್ಯಕ್ಕೂ ಒಳ್ಳೆಯದು. ಇವಾಗ ಸಮ್ಮರ್ ಬಂದಿದೆ. ಈ ಸಮ್ಮರಲ್ಲೆಲ್ಲ ಹುಳಿ ಕಲರ್ ತಿಂದರೆ ತುಂಬ ತಂಪು ಕೊಡುತ್ತೆ. ಈ ಥರ ಸೊಪ್ಪೆಲ್ಲ ನಾವು ಮಕ್ಕಳಿಗೆ ಕೊಡಬೇಕು. ತುಂಬಾ ಹೆಲ್ತು ಚೆನ್ನಾಗಿರುತ್ತೆ, ನಮಗೂ ಒಳ್ಳೆಯದು ಫ್ರೆಂಡ್ಸ್. ನಮಗೂ 35 ಆದಮೇಲೆ ನಮಗೂ ವಿಟಮಿನ್ಸ್ ಎಲ್ಲ ಏನಿರೋಲ್ಲ. ಸೊಪ್ಪು ನೋಡಿ, ಈ ಥರ ಬೇಳೆ ಎಲ್ಲ ಹಾಕಿ ಪಲ್ಯ ಎಲ್ಲ ಮಾಡಿ ಕೊಡೋದ್ರಿಂದ ಮಕ್ಕಳಿಗೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೀವು ಒಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್, ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಈ ಥರ ಮಾಡಿಕೊಂಡ್ರೆ ಸೂಪರಾಗಿರುತ್ತೆ ಫ್ರೆಂಡ್ಸ್. ನೋಡಿ, ಈ ಥರ ಚೆನ್ನಾಗಿ ಪಲ್ಯನೇ ಹಾಕ್ಕೊಂಡು ತಿನ್ಬೋಣ ಅನ್ಸುತ್ತೆ ಫ್ರೆಂಡ್, ಅಷ್ಟು ಚೆನ್ನಾಗಿರುತ್ತೆ. ಬೇಕಾದರೆ ಕೊಬ್ಬರಿನೂ ಹಾಕ್ಕೋಬೋದು, ನಾನು ಕೊಬ್ಬರಿ ಹಾಕಲ್ಲ. ನೋಡಿ ನೋಡಿ ಫ್ರೆಂಡ್ಸ್, ನಾ ಕೊಬ್ಬರಿನೂ ಹಾಕ್ಕೋಬೋದು ಬೇಕಾದರೆ. ನೋಡಿ ಫ್ರೆಂಡ್ಸ್, ಇವಾಗ ಇದಾದಮೇಲೆ ನಾವೇನು ಮಾಡಬೇಕು ಅಂದರೆ ಸಾಂಬಾರಿಗೆ ಒಗ್ಗರಣೆ ಕೊಡಬೇಕು. ನೋಡಿ, ಸಾಂಬಾರಿಗೆ ಒಗ್ಗರಣೆಗೆ ನಾನು ಈ ಚಿಕ್ಕ ಇದರಲ್ಲಿ ಇಟ್ಕೊತಾ ಇದ್ದೀನಿ. ಚಿಕ್ಕದಲ್ಲಿ ಇಟ್ಕೊಂಡು ಸ್ವಲ್ಪ ಸಾಂಬಾರು ಒಗ್ಗರಣೆ, ಇದು ಸ್ವಲ್ಪ ಎಣ್ಣೆ, ಸ್ವಲ್ಪ ಎಣ್ಣೆ, ಸ್ವಲ್ಪ ಸಾಸಿವೆ, ನೋಡಿ ಸ್ವಲ್ಪ ಸಾಸಿವೆ. ನೋಡಿ, ಸಾಂಬಾರು ಇವಾಗ ಅದು ಬರುತ್ತೆ, ಇದು ಮಾಡಬೇಕು. ನೋಡಿ ಫ್ರೆಂಡ್ಸ್, ಸಾರಿಗೆ ನಾನು ಒಗ್ಗರಣೆ ಹಾಕ್ಕೊಂಡಿದ್ದಲ್ಲ ಅದನ್ನು ಹಾಕಿದ್ದೀನಿ. ನೋಡಿ, ಒಗ್ಗರಣೆ ಹಾಕಿರೋದನ್ನು ಹಾಕಿದ್ದೀನಿ. ನೋಡಿ, ಸಾರು ಎಷ್ಟು ಚೆನ್ನಾಗಿ ಬರ್ತದೆ ನೋಡಿ. ನೋಡಿ ಫ್ರೆಂಡ್ಸ್, ನೋಡಿ ಎಷ್ಟು ಚೆನ್ನಾಗಿ ಬರ್ತದೆ. ನೋಡಿ, ಇದು ಸೊಪ್ಪು ಪಲ್ಯ ರೆಡಿ ಆಯಿತು ಫ್ರೆಂಡ್ಸ್. ಇವಾಗ ಅನ್ನಕ್ಕೆ ಅನ್ನ ಆಗಿದೆ, ಕುಕ್ಕರಲ್ಲಿ ಇಟ್ಟಿದ್ದೀನಿ. ನಾನು ರಾತ್ರಿಗೆ ಮುದ್ದೆ ಮಾಡ್ಕೊತೀನಿ. ರಾತ್ರಿಗೆ ನನ್ನ ಹಸ್ಬೆಂಡ್ ಬರ್ತಾರೆ, ಅವಾಗ ಮಾಡ್ತೀನಿ. ಇವಾಗ ನಾನು ಬಸ್ಸಾರು ಊಟ ಮಾಡ್ತೀನಿ ಫ್ರೆಂಡ್ಸ್. ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್. ಸೂಪರ್ ಬಸ್ಸಾರು ಹಳ್ಳಿ ಸ್ಟೈಲ್. ಥ್ಯಾಂಕ್ ಯು ವೆರಿ ಮಚ್ ಫ್ರೆಂಡ್ಸ್. ಬಾಯ್.